ಆ, ನನ್ನ ಹೆಸರು ವೀರ ಹನುಮಪ್ಪ ಅಂತಂದೇಳ್ಬಿಟ್ಟು ಜಯಪ್ರಕಾಶ್ ನಾಗತಿಹಳ್ಳಿಯವರು ಟಿ ವಿ ಚಂದನ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಚಂದನ ಅಂತ ಹೇಳ್ಬಿಟ್ಟು 15 ಸಾಧಕರನ್ನು ಸಂದರ್ಶನ ಮಾಡಿಬಿಟ್ಟು ಅವರ ಒಂದು ಅನುಭವಗಳನ್ನು, ಅವರ ಒಂದು ಕೃತಿಗಳನ್ನು ಸಂದರ್ಶನ ಮಾಡಿ ಅವರನ್ನು ಒಂದು ಜನಗಳಿಗೆ ತಲುಪಿಸಿರ್ತಾರೆ ಅವರ ವಿಚಾರಗಳನ್ನು. ಅದರಲ್ಲಿ 15 ಜನರಲ್ಲಿ ನಾನು ಪ್ರಥಮ ಅಧ್ಯಾಯದಲ್ಲಿ ಪ್ರೇಮ ಭಟ್ ಅಂತಂದೇಳ್ಬಿಟ್ಟು ಪ್ರೇಮ ಭಟ್ ಅವರ ಒಂದು ಸಾಹಿತಿಗಳ ಒಂದು ಸಂದರ್ಶನವನ್ನು ನಾನು ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತೇನೆ. ಪ್ರೇಮ ಭಟ್ ಅವರು 1941ರಲ್ಲಿ ಜನಿಸಿರ್ತಾರೆ. ಓಕೆ, 1941ರಲ್ಲಿ ಜನಿಸಿರ್ತಾರೆ. ಅವರು ಆ ಒಂದು ದಶಕಗಳಲ್ಲಿ ಅಲ್ಲಿನ ಒಂದು ಸ್ತ್ರೀಯನ ಶೋಷಣೆ ಮತ್ತು ಅವರ ಒಂದು ದಶಕಗಳಲ್ಲಿ ಇನ್ನೂ ಫಾರ್ವರ್ಡ್ ಇಲ್ಲದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿನ ಒಂದು ಆಗುವಗಳನ್ನು ಅಲ್ಲಿ ಒಂದು ನೈಜ ಚಿತ್ರಣವನ್ನು ಅವರು ಕೂಲಂಕುಷವಾಗಿ ಕೃತಿಗಳನ್ನು ರಚಿಸಿರ್ತಾರೆ. ಆ ಒಂದು ಕೃತಿಗಳನ್ನು ಯಾವ ಥರ ಒಂದು ನೈಜ ಚಿತ್ರಣವನ್ನು ಚಿತ್ರಿಸಿರ್ತಾರೋ ಅದನ್ನು ಇವರು ಕೂಲಂಕುಷವಾಗಿ ಸಂದರ್ಶನ ಮಾಡಿ ಇಲ್ಲಿ ಕೆಲವೊಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳಿರ್ತಾರೆ. ಅವರು ಉಡುಪಿಯಲ್ಲಿ ಹೆರಗದಲ್ಲಿ 1941ರಲ್ಲಿ ಜನಿಸಿ MA ಪದವಿಯನ್ನು ಪಡೆದಿರ್ತಾರೆ. ಇವರು ಸರ್ಕಾರದ ವಲಯದಲ್ಲಿ 33 ವರ್ಷಗಳ ಸೇವೆ ಸಲ್ಲಿಸಿಬಿಟ್ಟು ಸ್ವಯಂ ನಿವೃತ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅನೇಕ ಪ್ರಶಸ್ತಿಗಳನ್ನು ಹೊಂದಿರುತ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ, ರತ್ನಮ್ಮ ಹೆಗಡೆಯವರ ಪ್ರಶಸ್ತಿ ಮತ್ತು ಹಳಗ ಪ್ರಶಸ್ತಿ ಅಂತ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಅವರು ಒಂದು ಉತ್ತಮ ಸಾಹಿತಿಗಳಾಗಿದ್ದು ಅವರ ಒಂದು ಪರಿಚಯಾತ್ಮಕವನ್ನು ಈ ಪುಸ್ತಕದಲ್ಲಿ ಅಳವಡಿಸಿದರೆ ಎಲ್ಲರೂ ಓದಬೇಕಂತ ಒಂದು ಸಣ್ಣ